ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತವನ್ನು ಕೋರ್ತೀನಿ. ಸೊ ನಾವು ಫಿಕ್ಸ್ ಪ್ರಶ್ನೆಗಳು 100% ಸಕ್ಸಸ್ ಗ್ಯಾರಂಟಿ ಮಾರ್ಕ್ಸ್ ಸೀರೀಸನ್ನು ನೋಡ್ತಾ ಇದ್ದೀವಿ. ಆಲ್ರೆಡಿ 2 ವಿಡಿಯೋಗಳನ್ನು ನಾನು ಫಿಕ್ಸ್ ಕ್ವಶನ್ಸ್ ಹಾಕಿದ್ದೆ. ಇವತ್ತು 3ನೇ ಕ್ವಶನ್ಸನ್ನು ನೋಡೋಣ. ಫಿಕ್ಸ್ ಆಗಿರ್ತಕ್ಕಂಥದ್ದು ಕ್ವಶನ್ಸ್ ಇದ್ದಾವೆ, ಆನ್ಸರ್ಸ್ ಇದ್ದಾವೆ. ಚೆನ್ನಾಗಿ ಪ್ರಿಪೇರ್ ಮಾಡಿ. ಆಲ್ರೆಡಿ ನಾನು 7 ಸೆಟ್ ಮಾಡೆಲ್ ಕ್ವಶನ್ ಪೇಪರ್ನ ನಿಮ್ಮ ಎಕ್ಸಾಮ್ಗಾಗಿಯೇ ಕೊಟ್ಟಿದ್ದೀನಿ. ಅವೆಲ್ಲವುಗಳನ್ನು ನೋಡಲಿಕ್ಕೆ ಮರಿದಿರಿ ಅಂತ ಹೇಳ್ತಾ ವಿಡಿಯೋನ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ಸೊ ಇವಾಗ ನಿರ್ದೇಶಾಂಕ ರೇಖಾಗಣಿತದಲ್ಲಿ 1 ಅಂಕದ ಒಂದು ಪ್ರಶ್ನೆ ಬರ್ತದೆ. ಏನಪ್ಪಾ ಅಂದ್ರೆ ಮೂಲ ಬಿಂದುವಿನಿಂದ ಒಂದು ನಿರ್ದಿಷ್ಟ ಬಿಂದುವಿಗಿರುವ ದೂರವನ್ನು ಸೂತ್ರದ ಸಹಾಯದಿಂದ ಕಂಡುಹಿಡಿಬೇಕು. ಸೊ ಅವಾಗ ಇಲ್ಲಿ ದೂರವನ್ನು ಸೂತ್ರದ ಸಹಾಯದಿಂದ ಕಂಡುಹಿಡಿಬೇಕಾದ್ರೆ ಯಾವ ಸೂತ್ರ ಬಳಕೆ ಮಾಡಬೇಕಂದ್ರೆ D = √x² + y² ಅಂತ ಬಳಕೆ ಮಾಡಬೇಕು. ಹಾಗಾದರೆ ಸೊ ನೆನಪಿಡಬೇಕು, ಘಾತ ಸಂಖ್ಯೆಗಳ ಬಗ್ಗೆ ನಿಮಗೆ ನೆನಪಿರಲಿ, ವರ್ಗ ಸಂಖ್ಯೆಗಳ ಬಗ್ಗೆ ನಿಮಗೆ ನೆನಪಿರಲೇಬೇಕು. ಇಷ್ಟು ಗೊತ್ತಿದ್ರೆ ಈ ಲೆಕ್ಕಗಳನ್ನು ನೀವು ಆರಾಮಾಗಿ ಬಿಡಿಸ್ತೀರಿ. ಪ್ರಶ್ನೆ ಹೇಗೆ ಕೊಡ್ತಾರೆ ನೋಡಿ. ಮೂಲ ಬಿಂದುವಿನಿಂದ -6 8 ಬಿಂದುವಿಗಿರುವ ದೂರವನ್ನು ಕಂಡುಹಿಡಿಯಿರಿ. ಸೊ ನೆನಪಿಟ್ಕೋಬೇಕು. ಹಾಗಾದ್ರೆ ಸೂತ್ರ ಗೊತ್ತಿದೆ, D = √x² - y² ಅಂತಕ್ಕಂಥದ್ದು. ಇಲ್ಲಿ x ಅಂದ್ರೆ -6 ಅದ, y ಅಂದ್ರೆ 8 ಅಂತ ಬರ್ಕೋಬೇಕು. ಅವಾಗ x ಅಂದ್ರೆ ಎಷ್ಟು? 6ರ ಘಾತ ಪ್ಲಸ್ y ಅಂದ್ರೆ 8ರ ಘಾತ. 6ರ ಘಾತ 36, 8ರ ಘಾತ 64. 34 64 ಕೂಡಿಸಿದ್ರೆ 100 ಬರ್ತದೆ. ಸೊ 100ನ ಅದರ ಎಸ್ ವರ್ಗ ಸಂಖ್ಯೆ ಆಯಿತು. ಸೊ ಯಾವುದರ ಇದು ವರ್ಗ ಸಂಖ್ಯೆ? 10ರದ್ದು. ಸೊ 10 ಅಂತಕ್ಕಂಥದ್ದು ಮಾನಗಳು ಅಂತಕ್ಕಂಥದ್ದನ್ನು ಬರಿಬೇಕು. ಇದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಇತ್ತು. ಸೊ ಇದೇ ತನಾಗಿರ್ತಕ್ಕಂಥ ಇವೆಷ್ಟ ಲೆಕ್ಕಗಳನ್ನು ನೀವೇನು ಮಾಡಿರಿ, ದೂರ ಕಂಡುಹಿಡಿತಕ್ಕಂಥ ಸೂತ್ರವನ್ನು ಬಳಕೆ ಮಾಡಿಕೊಂಡು ಕಲ್ಕೊಡ್ರಿ. ಸೊ ಆಲ್ರೆಡಿ ಉತ್ತರಗಳನ್ನು ಸಹಿತ ನಾನು ಕೊಟ್ಟಿದ್ದೀನಿ. ನಿಮ್ಮ ಉತ್ತರವನ್ನು ಈ ಪ್ರಶ್ನೆಯ ಉತ್ತರದೊಂದಿಗೆ ತಾಳೆ ಮಾಡಿ ಖಂಡಿತವಾಗಿ 1 ಮಾರ್ಕ್ಸ್ ನೀವು ಆರಾಮಾಗಿ ಪಡಿತೀರಿ. ಮುಂದೆ ಹೋಗೋಣ. ಎಸ್, 2 ಬಿಂದುಗಳ ನಡುವಿನ ದೂರವನ್ನು ಸೂತ್ರದ ಸಹಾಯದಿಂದ ಕಂಡುಹಿಡಿಯೋದು 2 ಮಾರ್ಕ್ಸ್ ಕ್ವಶನ್. ಸೊ ನೋಡಿ, ಇಲ್ಲಿ 2 ಬಿಂದುಗಳು ಕೊಡ್ತಾರೆ, ಅವುಗಳ ನಡುವಿನ ದೂರ ಕಂಡು ಹಿಡಿಬೇಕು. ಹಾಗಾದ್ರೆ ಯಾವ ಸೂತ್ರ ಹಾಕ್ತೀರಿ? ಎಸ್, D = √x2 - x1 2 + y2 - y1 2 ಅಂತಕ್ಕಂಥದ್ದು ಏನಾಗ್ತದಪ್ಪ ಅಂತಂದ್ರೆ ಸೂತ್ರ ಆಗ್ತದ. ಸೊ ಈ ಸೂತ್ರವನ್ನು ನೀವು ಏನು ಮಾಡಬೇಕು? ಬಾಹ್ಯಾಟ್ ಮಾಡಬೇಕು. ಇಲ್ಲಿನೂ ಕೂಡ ವರ್ಗ ಸಂಖ್ಯೆಗಳು ಮತ್ತೆ ಸೊ ವರ್ಗಮೂಲಗಳ ಸಂಖ್ಯೆಗಳನ್ನು ನಿಮಗೆ ನೆನಪಿನಲ್ಲಿ ಇಟ್ಕೊಳ್ಳೇಬೇಕು. ಲೆಕ್ಕ ಹೇಗಿರ್ತಾವಂತ ನೋಡ್ರಿ. A 2 6 ಕೊಟ್ಟಾರ, B 5 10 ಅದ. ಇವುಗಳ ನಡುವಿನ ದೂರ ಕಂಡುಹಿಡಿಯಲಿಕ್ಕೆ ದೂರ ಸೂತ್ರ ಉಪಯೋಗಿಸಿ ಅಂತ ಹೇಳ್ತಾರೆ. ಸೊ ನೀವು ಫಸ್ಟ್ ಬರ್ಕೊಳ್ತಕ್ಕಂಥದ್ದು 2 ಅನ್ನೋದು x1, 6 ಅನ್ನೋದು y1, 5 ಅನ್ನೋದು x2, 10 ಅನ್ನೋದು y2. ಸೊ ಈ ಥರ ಬರ್ಕೊಂಡೇ ಬಿಡ್ರಿ. ಫಸ್ಟ್ x1 y1 x2 y2 ಅಂತ ಕಾಲಮ್ ಹಾಕ್ಕೊಡ್ರಿ. 1ನೇ ಅಂಕಿ 2, 2ನೇ ಅಂಕಿ 6, 3ನೇ ಅಂಕಿ 5, 4ನೇ ಅಂಕಿ 10. ಸೂತ್ರ ಗೊತ್ತೈತಿ, √x2 - x1 2 + y2 - y1 2. ಸೊ x ಅಂದರೆ 2 ಅದ, ಓಕೆನಾ. x2 ಅಂದರೆ ಎಷ್ಟದ? 5 ಅದ. x1 ಅಂದರೆ 2 ಅದ. y2 ಅಂದರೆ 10 ಅದ. y1 ಅಂದರೆ 6 ಅದ. ಸೊ ಅವ್ರವ್ರ ವರ್ಗಗಳನ್ನು ಕೊಡ್ರಿ. ಸೊ 5 - 2ರ ವರ್ಗ ಅಂತಂದ್ರೆ 5ರಾಗ 2 ಕಳೆದ್ರೆ 3, 3ರ ವರ್ಗ. 10ರಲ್ಲಿ 6 ಕಳೆದ್ರೆ 4, 4ರ ವರ್ಗ. 3ರ ವರ್ಗ ಎಷ್ಟಾಯಿತು? ಎಸ್, 3 3 9, 4 4 16. 9 16 ಕೂಡಿಸಿದ್ರೆ 25. ಸೊ 25 5ರ ಮೂಲ ವರ್ಗಮೂಲ ಆಗ್ತದೆ. ಸೊ 5 ಅಂತಕ್ಕಂಥದ್ದು ಮಾನಗಳು ಅಂತಕ್ಕಂಥದ್ದನ್ನು ಬರೀಬೇಕು. ವೆರಿ ಈಸಿ ಕ್ವಶನ್ಸ್ ಅದ ಸ್ನೇಹಿತರೆ. ಸೊ ಇವೆಲ್ಲ ನೀವೇನು ಮಾಡಬೇಕು? ಲೆಕ್ಕಗಳನ್ನು ಮಾಡಬೇಕು. ಸೊ ಖಂಡಿತವಾಗಿ ನೀವು ಇಲ್ಲಿಂದ 2 ಅಂಕಗಳನ್ನು ಏನು ಮಾಡ್ತೀರಪ್ಪ ಅಂದ್ರೆ ಆರಾಮಾಗಿ ಪಡಿತೀರಿ. ಫಿಕ್ಸ್ ಆಗಿರ್ತಕ್ಕಂಥ ಇವೇ ಪ್ರಶ್ನೆಗಳು ನಿಮ್ಮ ಎಕ್ಸಾಮ್ಗೆ ಬರ್ತಾವೆ. ಇನ್ನೂ ಒಂದು ಕೊಡ್ತಾರೆ ನಿರ್ದೇಶಾಂಕ ರೇಖಾಗಣಿತದಲ್ಲಿ 2 ಮಾರ್ಕ್ಸ್ ಕ್ವಶನ್. ಒಂದು ರೇಖಾಖಂಡದ ಮಧ್ಯಬಿಂದುವಿನ ನಿರ್ದೇಶಾಂಕಗಳನ್ನು ಕಂಡುಹಿಡಿಯೋದು. ಹಾಗಾದ್ರೆ ಸೂತ್ರ ಏನದ? x1 + x2 / 2, y1 + y2 / 2. ಇದು ನೀವು ಏನು ಮಾಡಬೇಕು? ಸೂತ್ರಗಳನ್ನು ಬಾಹ್ಯಾಟ್ ಮಾಡಲೇಬೇಕು. ಯಾವುದರ ಸೂತ್ರ? ನಿರ್ದೇಶಾಂಕ ರೇಖಾಗಣಿತದ ಸೂತ್ರ. Px of y = x1 + x2 / 2, y1 + y2 / 2 ಅನ್ನೋದು ಸೂತ್ರ. ಹೇಗೆ ಲೆಕ್ಕ ಕೇಳ್ತಾರೆ? ಎಸ್, P3 4 Q 5 6 ಬಿಂದುಗಳನ್ನು ಸೇರಿಸುವ ರೇಖಾಖಂಡದ ಮಧ್ಯಬಿಂದುವಿನ ನಿರ್ದೇಶಾಂಕಗಳನ್ನು ಮಧ್ಯಬಿಂದು ಸೂತ್ರವನ್ನು ಉಪಯೋಗಿಸಿ ಕಂಡುಹಿಡಿಯಿರಿ. ಇಲ್ಲಿ ಮಧ್ಯಬಿಂದು ಸೂತ್ರ ಇದೆ, ಅದು ದೂರ ಪ್ರಮಾಣ ಸೂತ್ರ ಇರ್ತದ. ಓಕೆ, ನಿಮಗೆ ಗೊತ್ತಿರಬೇಕು. ಓಕೆನಾ. ಇಲ್ಲಿನೂ ಕೂಡ ಏನದ? ಒಂದು ಕಾಲಮ್ ಹಾಕೋಬೇಕು. x1 y1 x2 y2. 1ನೇ ಅಂಕಿ ಏನದ? x1 ಅದ, ಇದು y1 ಅದ, ಇದು x2 ಅದ, ಇದು y2 ಅದ. ಈ ಥರ ಕಾಲಮ್ ಹಾಕೋಬೇಕು. ಆಮೇಲೆ ಸೂತ್ರ ಬರ್ಕೊಡ್ರಿ. Pxy ಏನದ? x1 + x2 / 2, y1 + y2 / 2. ಸೊ x1 ಇದ್ದಲ್ಲಿ 3 ಹಾಕ್ರಿ, y1 ಇದ್ದಲ್ಲಿ 4 ಹಾಕ್ರಿ, x2 ಇದ್ದಲ್ಲಿ 5, y2 ಇದ್ದಲ್ಲಿ 6. ಅವುಗಳ ಪ್ಲಸ್ ಗುಣಿಸು ಭಾಗಿಸು ಮಾಡಬೇಕು. ಸೊ ಏನಾಗ್ತದೆ ಇದು? 3 + 5 / 2, 4 + 6 / 2, 3 5 8 / 2, 4 10 / 2, 2 1 2 4 2 1 2 5. ಸೊ ಎಷ್ಟಾಯ್ತಪ್ಪ ಅಂದರೆ 4 ಮತ್ತು 5 ಅಂತಕ್ಕಂಥದ್ದು ಉತ್ತರ ಬರ್ತದೆ. ಇಷ್ಟು ಈಸಿಯಾಗಿರೋ ಲೆಕ್ಕಗಳನ್ನು ಮಧ್ಯಬಿಂದು ಸೂತ್ರಗಳನ್ನು ಉಪಯೋಗಿಸಿ ಕಂಡುಹಿಡಿಬಹುದು. ಇವೆಲ್ಲ ಲೆಕ್ಕಗಳನ್ನು ನೀವೇನು ಮಾಡಿರಿ ಸ್ನೇಹಿತರೆ? ಪ್ರಾಕ್ಟೀಸ್ ಮಾಡಿಕೊಡ್ರಿ. ನಾ ಹೇಳ್ತಕ್ಕಂಥ ಸ್ಟೆಪ್ಸ್ಗಳನ್ನು ನೋಡ್ಕೊಂಡು 1-2 ಲೆಕ್ಕಗಳನ್ನು ಮಾಡಿದರೂ ಕೂಡ ನೀವು ಪರೀಕ್ಷೆಗಳಲ್ಲಿ ಇದೇ ಥರದ ಲೆಕ್ಕಗಳು ಇರ್ತಾವೆ, ಒಟ್ಟು ಫೇಲ್ ಆಗೋದಿಲ್ಲ.
ಮುಂದೆ ನೋಡೋಣ. ಮತ್ತೆ 2 ಅಂಕದ ಪ್ರಶ್ನೆಗೆ ಬರ್ತದ. ಎ x1 y1 ಬಿ x2 y2 ಬಿಂದುಗಳನ್ನು ಆಂತರಿಕವಾಗಿ m1 ಅನುಪಾತ m2ದಲ್ಲಿ ವಿಭಾಗಿಸುವ ಪಿ ಎಕ್ಸ್ ವೈ ಬಿಂದುವಿನ ನಿರ್ದೇಶಾಂಕಗಳನ್ನು ಕಂಡುಹಿಡಿತಕ್ಕಂಥ ಲೆಕ್ಕ. ಸೊ ಇಲ್ಲಿ ಸೂತ್ರಗಳನ್ನು ನೆನಪಿಟ್ಕೋಬೇಕು. ಪಿ ಎಕ್ಸ್ ವೈ m1 x2 ಪ್ಲಸ್ m2 x1 ಡಿವೈಡೆಡ್ ಬೈ m1 ಪ್ಲಸ್ m2 m1 y2 ಪ್ಲಸ್ m2 y1 ಡಿವೈಡೆಡ್ ಬೈ m1 ಪ್ಲಸ್ m2. ಈ ಸೂತ್ರ ನೀವೇನು ಮಾಡಬೇಕು, ಬೈಹೆಟ್ ಹಾಕಲೇಬೇಕು. ಸೊ ಬೈಪಟ್ ಹಾಕಿದ್ರೇ ಕೆಲಸ ಆಗೋದು. ಎಸ್, ಲೆಕ್ಕ ನೋಡೋಣ. ಫಸ್ಟ್ ಒಂದು ಲೆಕ್ಕ ನಿಮಗೆ ತಿಳಿಸ್ತೀನಿ. ಎ -6 10 ಬಿ 3 -8 ಬಿಂದು ಅದಾವ. ಈ ಸೇರಿಸ್ತಕ್ಕಂಥ ರೇಖಾಖಂಡವನ್ನು ಪಿ -4 6 ಬಿಂದು ವಿಭಾಗಿಸುವ ಅನುಪಾತವನ್ನು ಬರೀರಿ. ಫಸ್ಟ್ ನಾವು ಬರ್ಕೊಳ್ತಕ್ಕಂಥದ್ದೇ ಸೂತ್ರಗಳನ್ನು ಬರ್ಕೋಬೇಕು. ಏನು ಸೂತ್ರ ಅದಪ್ಪ? ಎಸ್, ಪಿ ಎಕ್ಸ್ ವೈ m1 x2 ಪ್ಲಸ್ m2 x1 ಡಿವೈಡೆಡ್ ಬೈ m1 ಪ್ಲಸ್ m2 m1 y2 ಪ್ಲಸ್ m2 y1 ಡಿವೈಡೆಡ್ ಬೈ m1 ಪ್ಲಸ್ m2 ಅಂತಕ್ಕಂಥದ್ದು ಬರ್ತದೆ. ಸೊ ಇಲ್ಲಿ ಸೇಮ್ ಆಗಿರ್ತಕ್ಕಂಥದ್ದು ಲೆಕ್ಕಗಳಿದಾವೆ. ಎಕ್ಸ್ ಯಾವುದು, ವೈ ಯಾವುದು, x1 y1 x2 y2 ಅನ್ನೋದನ್ನು ಸೇಮ್ ಆಗಿ ನಾವು ಕೊಟ್ಟಿದ್ದಾರೆ. ಅವುಗಳನ್ನು ನೀವೆಲ್ಲ ಏನು ಮಾಡಬೇಕಪ್ಪ ಅಂತಂದರೆ ಗುರುತಿಸ್ಬೇಕಾಗ್ತದೆ. ಸೊ ನೋಡಿ, x1 -6 y1 10 x2 3 y2 10 ಎಕ್ಸ್ ವೈ ಅಂತಂದರೆ ಇದು ಎ ಬಿ ಎಷ್ಟದ 4 ಮತ್ತು 6. ಇದು ಸ್ವಲ್ಪ ನೀವು ನೆನಪಿನಲ್ಲಿ ಇಟ್ಕೊಳ್ಬೇಕು. ಓಕೆನಾ? ಅವಾಗ ಇದನ್ನು ನೀವು ಈ ಸೂತ್ರದಲ್ಲಿ ಹಾಕಿದಾಗ ಎಷ್ಟು ಬರ್ತದಪ್ಪ ಅಂದ್ರೆ 2:7 ಅಂತಕ್ಕಂಥದ್ದು ಉತ್ತರಗಳನ್ನು ಬರ್ತದೆ. ಇದನ್ನು ನೋಡ್ಕೊಡ್ರಿ. ಸೇಮ್ ಲೆಕ್ಕ ಇನ್ನೊಂದು ತಿಳಿಸ್ತೀನಿ. ಇದು ಕೂಡ ನಿಮಗೆ ಈಸಿಯಾಗಿ ಕ್ಲಿಯರ್ ಆಗ್ತದೆ. ನೋಡಿ, 1 6 4 3 ಬಿಂದುಗಳನ್ನು ಸೇರಿಸುವ ರೇಖಾಖಂಡವನ್ನು 1:2ರಲ್ಲಿ ವಿಭಾಗಿಸುವ ನಿರ್ದೇಶಾಂಕಗಳನ್ನು ಕಂಡುಹಿಡಿಯಿರಿ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಬರ್ಕೊಳ್ಳೋಣ. ಎಷ್ಟು ಸೂತ್ರ ಇದೆ, ಸೂತ್ರಗಳನ್ನು ಹಾಕಿದಾಗ ಎಷ್ಟದ 1 6 x1 y1 ಬತ್ತು, 4 3 x2 y2 ಬತ್ತು. 1:2 ಅಂತಂದ್ರೆ m1 ಅಂದರೆ 1 m2 ಅಂದರೆ 2. ಈ ಅನುಪಾತ ನೆನಪಿಟ್ಕೋಬೇಕು. ಆವಾಗ ಈ ಸೂತ್ರ ಏನದಪ್ಪ ಅಂತಂದ್ರೆ ಎಸ್ ಹಾಕೋಣ. m1 x2 ಪ್ಲಸ್ m2 x1 ಡಿವೈಡೆಡ್ ಬೈ m1 ಪ್ಲಸ್ m2 m1 y2 ಪ್ಲಸ್ m2 y1 ಡಿವೈಡೆಡ್ ಬೈ m1 ಪ್ಲಸ್ m2. ಅದರಲ್ಲಿ ಸೂತ್ರಗಳನ್ನು ಹಾಕಿದಾಗ ನಮ್ಗೆ ಎಷ್ಟು ಬರ್ತದಪ್ಪ ಅಂದ್ರೆ ಇದು ಹೋಗ್ತದೆ 3 1 3 2 3 1 3 5. ಓಕೆನಾ? ಸೊ ಇಷ್ಟು ಏನಾಗ್ತದಪ್ಪ ಅಂತಂದರೆ 2 5 ಅಂತಕ್ಕಂಥದ್ದು ಬರ್ತದೆ. ಸಿಂಪಲ್ ನಿಮಗೆ ಕೂಡಿಸು ಗುಣಿಸು ಭಾಗಿಸು ಬತ್ತಂದ್ರೂ ಕೂಡ ನೀವು ಆರಾಮಾಗಿ ಏನಾಗ್ತಿರಪ್ಪ ಅಂದ್ರೆ ಪಾಸ್ ಆಗ್ತೀರಿ. ನಿಮ್ಗೆ ಬೇಸಿಕ್ ಆಪರೇಷನ್ ಸಾಮಾನ್ಯ ಮೂಲಭೂತ ಪರಿಕಲ್ಪನೆಗಳನ್ನು ನಿಮಗೆ ಗೊತ್ತಿರಬೇಕು. ಗೊತ್ತಿರದೇ ಇದ್ದರೆ ನಿಮ್ಗೆ ಏನಾಗ್ತದೆ ಅಂದರೆ ಸ್ವಲ್ಪ ಕಷ್ಟ ಆಗ್ತದೆ, ಇಲ್ಲಾಂದ್ರೆ ಏನೂ ಕಷ್ಟ ಆಗೋದಿಲ್ಲ. ಓಕೆನಾ? ಎಸ್. ಸೊ ಮುಂದೆ ನಾನು ನಿಮಗೆ ಹೇಳ್ತೀನಿ ಸ್ನೇಹಿತರೆ, ಮುಂದಿನ ಒಂದು ಲೆಕ್ಕಕ್ಕೆ ಹೋಗೋಣ. ಲೆಕ್ಕ ಏನಿದೆ ಅಂತಂದರೆ ಇದು ಕೂಡ 2 ಅಂಕ. ಶೃಂಗ ಬಿಂದುಗಳನ್ನು ಕೊಟ್ಟಾಗ ತ್ರಿಭುಜದ ವಿಸ್ತೀರ್ಣಗಳನ್ನು ಕಂಡುಹಿಡಿತಕ್ಕಂಥ ಲೆಕ್ಕಗಳು ಅಂತ ಕೊಟ್ಟಿದ್ದಾರೆ. ಸೊ ಇದರಲ್ಲಿ ಸೂತ್ರ ಏನು ಬಳಸಬೇಕಂದ್ರೆ a = 1/2 x1 y2 - y1 ಪ್ಲಸ್ x2 y3 - y1 x3 y1 - y2 ಅಂತಕ್ಕಂಥದ್ದನ್ನು ನೀವೇನು ಮಾಡಬೇಕಾಗದ ಸ್ನೇಹಿತರೆ ತಿಳ್ಕೊಬೇಕು. ಸೊ ಅವಾಗ ನಿಮಗೆ ಏನಾಗ್ತದಪ್ಪ ಅಂತಂದ್ರೆ ಈ ಸೂತ್ರ ಬಳಸಿದಾಗ ನೀವು ಲೆಕ್ಕಗಳನ್ನು ಈಸಿಯಾಗಿ ಏನು ಮಾಡ್ತೀರಿ ಸ್ನೇಹಿತರೆ ಮಾಡ್ತೀರಿ. ಸೊ ಇಲ್ಲಿ ಕೂಡ ಮಾಡ್ತಕ್ಕಂಥ ಲೆಕ್ಕಗಳನ್ನು x1 y1 x2 y2 ಸೇಮ್ ಏನು ಪ್ಯಾಟರ್ನ್ ಅದಲ್ಲ ಆ ಥರ ಲೆಕ್ಕಗಳನ್ನು ನೀವೇನು ಮಾಡ್ಕೋಬೇಕು, ಗುರುತಿಸ್ಕೋಬೇಕಾಗ್ತದೆ. ಸೊ ಗುರುತಿಸಿದ ನಂತರ ನೀವೇನು ಮಾಡ್ಬಿಡ್ತೀರಿ, ಸೂತ್ರಗಳನ್ನು ಹಾಕಿ ಅಗದಿ ಸಿಂಪಲ್ಲಾಗಿ ಲೆಕ್ಕಗಳನ್ನು ನೀವೇನು ಮಾಡ್ಬೋದು ಸ್ನೇಹಿತರೆ ಬಿಡಿಸ್ಬೋದು. ಓಕೆನಾ? ಎಕ್ಸ್. ಸೊ ಸೇಮ್ ಇಲ್ಲಿ ಒಂದು ಲೆಕ್ಕ ಇದೆ. ಸೊ ಅದನ್ನು ಕೂಡ ನೋಡ್ಕೊಡ್ರಿ. ಸೊ ಇದು ಕೂಡ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದಿತ್ತು. ಇವೆಲ್ಲ ಲೆಕ್ಕಗಳನ್ನು ನೀವೇನು ಮಾಡಬೇಕು ಸ್ನೇಹಿತರೆ, ಪ್ರಾಕ್ಟೀಸ್ ಮಾಡಬೇಕು. ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್ ಅಂತಾರೆ. ನೀವೆಷ್ಟು ಪ್ರಾಕ್ಟೀಸ್ ಮಾಡ್ತೀರಿ ಅಷ್ಟು ನಿಮಗೆ ಒಳ್ಳೆಯ ಅಂಕಗಳು ಸಿಕ್ಕಾವೆ. ಎಸ್, ಬರೋಣ ಸ್ಟ್ಯಾಟಿಸ್ಟಿಕ್ಸ್ಗೆ. ಸಂಖ್ಯಾಶಾಸ್ತ್ರ ಅಂತ ಕರಿತೀವಿ. ಸರಾಸರಿ ಕಂಡುಹಿಡಿಯೋದು. ಸೊ ಸಮೇಷನ್ ಆಫ್ FI XI ಸಮೇಷನ್ ಆಫ್ FI ಡಿವೈಡೆಡ್ ಬೈ ಅಂತಕ್ಕಂಥ ಸೂತ್ರ ನೆನಪಿರಲಿ. ಸೊ ಸರಾಸರಿ ಕಂಡುಹಿಡಿದಾಗ ಏನೂ ಇರೋದಿಲ್ಲ, ವರ್ಗಾಂತರ ಮತ್ತು ಆವೃತ್ತಿ ಕೊಟ್ಟಿರ್ತಾರೆ. ಮಧ್ಯ ಬಿಂದುವನ್ನು ಕಂಡುಹಿಡಿರಿ. ಆಮೇಲೆ ಮಧ್ಯ ಬಿಂದುವನ್ನು ಆವೃತ್ತಿ ಮತ್ತು ಮಧ್ಯ ಬಿಂದುವನ್ನು ಗುರುತಿಸಿದಾಗ FI XI ಬರ್ತದೆ. ಅವಾಗ ಇದನ್ನು ಆವೃತ್ತಿ ಕೂಡಿಸಿದಾಗ 25, FI XI ಕೂಡಿಸಿದಾಗ ಸಮೇಷನ್ FI XI ಬರ್ತದೆ. ಇದರಲ್ಲಿ ಇದನ್ನು ಭಾಗಿಸಿದ್ರೆ ಸರಾಸರಿ ಬರ್ತದೆ. ಇದೇ ಏನಾಗಿರ್ತದಪ್ಪ ಅಂದರೆ ಸಿಂಪಲ್ ಆಗಿರ್ತಕ್ಕಂಥ ಲೆಕ್ಕ, ಸರಾಸರಿಯನ್ನು ಕಂಡುಹಿಡಿತಕ್ಕಂಥದ್ದು. ಓಕೆನಾ? ಸೊ ಈ ಸರಾಸರಿ ಕಂಡುಹಿಡಲಿಕ್ಕೆ ಇಷ್ಟೆಲ್ಲ ಲೆಕ್ಕಗಳನ್ನು ಕೊಟ್ಟಿದ್ದೀನಿ. ಸೊ ಇವೆಲ್ಲ ಲೆಕ್ಕಗಳನ್ನು ಪ್ರಾಕ್ಟೀಸ್ ಮಾಡಿಕೊಡ್ರಿ. ಖಂಡಿತವಾಗಿ ಒಳ್ಳೆಯ ಅಂಕಗಳು ನಿಮ್ಗೆ ಏನಾಗ್ತಾವಪ್ಪ ಅಂತಂದರೆ ಸ್ನೇಹಿತರೆ ಸಿಗ್ತವೆ. ಓಕೆನಾ? ಎಸ್. ಇನ್ನು ಇನ್ನೊಂದು ವಿಧಾನದಲ್ಲಿ ಈ ಸರಾಸರಿ ಲೆಕ್ಕಗಳನ್ನು ಕಂಡುಹಿಡಲಿಕ್ಕೆ ಕೇಳ್ತಾರೆ. ಸೊ ಅದು ಕೂಡ ಏನಪ್ಪ ಅಂತಂದ್ರೆ ಈ ಲೆಕ್ಕನೂ ಕೂಡ ಬರ್ತದೆ ಸೂತ್ರ. ಸೊ ಇದನ್ನು ಕೂಡ ನೋಡ್ಕೊಡ್ರಿ. ಸೊ ಆವೃತ್ತಿ ವಿತರಣಾ ಕೋಷ್ಟಕವನ್ನು FI XIಗಳನ್ನು ತಗೋಬೇಕು. ಸೊ ಇದರಿಂದ ಕೂಡಿಸಿ ಇದರಿಂದ ಭಾಗಿಸ್ಬೇಕಾಗ್ತದೆ. ಸೊ ಇದು ಕೂಡ ಸರಾಸರಿ ಇನ್ನೊಂದು ಲೆಕ್ಕ ಇತ್ತು. ಸೊ ಇದು ಕೂಡ ನೀವೇನು ಮಾಡ್ಬೋದು, ಆವೃತ್ತಿ ವಿತರಣಾ ಕೋಷ್ಟಕಕ್ಕೆ ಸರಾಸರಿಗಳನ್ನು ಕಂಡುಹಿಡಿತಕ್ಕಂಥ ಲೆಕ್ಕ ಆಗೋದು. ಸೊ ಇದನ್ನು ಕೂಡ ಸ್ನೇಹಿತರೆ ನೀವು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿಕೊಡ್ರಿ ಈ ಕ್ವಶನ್ಸ್ಗಳನ್ನು. ಇನ್ನು ಮಧ್ಯಾಂಕಗಳನ್ನು ಕಂಡುಹಿಡಿತಕ್ಕಂಥ ಸೂತ್ರ. ಸೊ ಮಧ್ಯಾಂಕ ಕಂಡುಹಿಡಿತಕ್ಕಂಥ ಸೂತ್ರ ಗೊತ್ತದೆ L + n/2
ಸಿ ಎಫ್ ಡಿವೈಡೆಡ್ ಬೈ ಎಫ್ ಇಂಟು ಎಚ್ ಅಂತಕ್ಕಂಥದ್ದು ಹಾಕಿ ನಾವು ಮಧ್ಯಾಂಕಗಳನ್ನು ಕಂಡುಹಿಡಿತೀವಿ. ಮಧ್ಯಾಂಕಕ್ಕೆ ಆ ವರ್ಗಾಂತರ ಮತ್ತು ಆವೃತ್ತಿಗಳನ್ನು ಕಂಡಿದಾಗ ಕೇವಲ ನಾವೇನು ಮಾಡಬೇಕು, ಸಂಚಿತ ಆವೃತ್ತಿಗಳನ್ನು ಕಂಡುಹಿಡಿಬೇಕು. ಈ ಸಂಚಿತ ಆವೃತ್ತಿಗಳನ್ನು ಕಂಡುಹಿಡಿದಾಗ ನಾವೇನಾಗ್ತದಪ್ಪ ಅಂತಂದರೆ ಸಿಂಪಲ್ ಆಗಿರ್ತಕ್ಕಂಥ ಲೆಕ್ಕಗಳನ್ನು ನಾವೇನು ಮಾಡ್ಬೋದು, ಬಿಡಿಸ್ಬೋದು. ಸೊ ಅದು ಏನಾಗಿರ್ತದೆ ಅನ್ನೋದನ್ನು ಕೂಡ ನಿಮಗೆ ಆಲ್ಮೋಸ್ಟ್ ಗೊತ್ತದ. ಸೊ ಸಂಚಿತ ಆವೃತ್ತಿ ಅದ. ಸೊ ಅದನ್ನು ನೋಡಿದಾಗ ಸೊ ಇದರಲ್ಲಿ ಮಧ್ಯಾಂಕದ ಆವೃತ್ತಿ ಇದೆ, ಕೆಳಮಿತಿ ಮೇಲ್ಮಿತಿಗಳನ್ನು ಬರಿತೀರಿ. ಸೊ ಕೆಳಮಿತಿ ಮೇಲ್ಮಿತಿಗಳನ್ನು ಬರೆದ ಮೇಲೆ ಸೊ ನೀವೇನು ಮಾಡಬೇಕು, ಮಧ್ಯಾಂಕದ ಸೂತ್ರ ಹಾಕಿದಾಗ ಸೊ ಮಧ್ಯಾಂಕ 8.05 ಅಂತಕ್ಕಂಥದ್ದು ಉತ್ತರ ಬರ್ತದೆ. ಸೊ ಇದು ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕ್ವಶನ್ಸ್ ಇತ್ತು ಅಂತಕ್ಕಂಥದ್ದನ್ನೇ ನಾವೇನು ಮಾಡ್ಬೋದು ಸ್ನೇಹಿತರೆ ಹೇಳ್ಬೋದು. ಸೊ ಮುಂದಿನ ಪ್ರಶ್ನೆಗೆ ಹೋಗೋಣ. ಸೊ ಇವೆಲ್ಲ ಲೆಕ್ಕಗಳನ್ನು ನಿಮ್ಗೆ ಏನು ಮಾಡಿದ್ದಾರೆ, ಮಧ್ಯಾಂಕಗಳನ್ನು ಕಂಡುಹಿಡಲಿಕ್ಕೆ ಕೊಟ್ಟಿದ್ದಾರೆ. ಅವುಗಳನ್ನು ನೀವು ಚೆನ್ನಾಗಿ ನೀಟಾಗಿ ಪ್ರಾಕ್ಟೀಸ್ ಮಾಡಿ. ಇನ್ನು ಮುಂದೆ ಬಹುಲೆಕ್ಕಗಳನ್ನು ಅಥವಾ ಅದನ್ನೇ ರೂಢಿ ಬೆಲೆ ಅಂತ ಕರೀತಾರೆ. ಸೊ ರೂಢಿ ಬೆಲೆ ಕಂಡುಹಿಡಿತಕ್ಕಂಥ ಸೂತ್ರ ಇದೆ, L = F(i) F1 - F0. ಸೊ 2F1 F0 F2 ಇಂಟು H ಅಂತಕ್ಕಂಥದ್ದು ಬಹುಲಕವನ್ನು ಕಂಡುಹಿಡಿತಕ್ಕಂಥ ಸೂತ್ರ ಇದೆ. ಸೊ ಈ ಬಹುಲಕದ ಕಂಡುಹಿಡಿತಕ್ಕಂಥ ಸೂತ್ರವನ್ನು ಅನ್ವಯಿಸಿ ನೀವೇನು ಮಾಡಬೇಕಾಗ್ತದೆ, ಲೆಕ್ಕಗಳನ್ನು ಮಾಡಬೇಕಾಗ್ತದೆ. ಸೊ ಇದು ವರ್ಗಾಂತರ ಇತ್ತು ಮತ್ತು ಆವೃತ್ತಿ ಇತ್ತು. ಸೊ ವರ್ಗಾಂತರ ಮತ್ತು ಆವೃತ್ತಿಗಳನ್ನು ಕೊಟ್ಟಿರ್ತಾರೆ. ಆ ವರ್ಗಾಂತರ ಮತ್ತು ಆವೃತ್ತಿಗಳಿಗೆ ನೀವೇನು ಮಾಡಬೇಕಾಗ್ತದಪ್ಪ ಅಂದರೆ ಗರಿಷ್ಠ ಮತ್ತು ಕನಿಷ್ಠದ ಕೆಳಮಿತಿ ಮತ್ತು ಮೇಲ್ಮಿತಿಗಳನ್ನು ಕಂಡುಹಿಡಬೇಕು, ಗಾತ್ರಗಳನ್ನು ಕಂಡುಹಿಡಬೇಕು. ಆವಾಗ ನೀವು ಸೂತ್ರ ಹಾಕಿ ಏನು ಮಾಡ್ತೀರಿ, ಬಹುಲೆಕ್ಕಗಳನ್ನು ಕಂಡುಹಿಡಿತಕ್ಕಂಥ ಸೂತ್ರದಲ್ಲಿ ದತ್ತಾಂಶಗಳನ್ನು ಹಾಕಿದಾಗ ಸೊ ನಿಮ್ಗೆ ಏನಾಗ್ತದಪ್ಪ ಅಂದರೆ ಉತ್ತರಗಳು ಬರ್ತದೆ. ಸೊ ಇದು ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಲೆಕ್ಕ ಇತ್ತು. ಸೊ ಇವೆಲ್ಲವುಗಳನ್ನು ಕೂಡ ನಿಮಗೆ ನೋಡಿ ಬಹುಲೆಕ್ಕ ಆದರೂ ಕೇಳ್ತಾರೆ. ಇನ್ನು ಸರಾಸರಿ ಬಗ್ಗೆ ಡೌಟ್ ಇದೆ, ಯಾಕಂದರೆ ಕೆಲವೊಂದು ವರ್ಷಗಳು ಏನು ಮಾಡಿದ್ದಾರೆ, ಸರಾಸರಿಗೆ ಮತ್ತು ಮಧ್ಯಾಂಕಗಳನ್ನು ಆಪ್ಷನ್ ಇಟ್ಟು ಬಹುಲೆಕ್ಕಗಳನ್ನು ಕಂಪಲ್ಸರಿಯಾಗಿ ಕೇಳಿದ್ದಾರೆ. ಸೊ ಆ ಕಾರಣಕ್ಕಾಗಿ ನಾವು ನಿಮಗೆ ಏನು ಹೇಳೋದಪ್ಪ ಅಂತಂದರೆ, ನೀವು ಖಂಡಿತವಾಗಿ ಸ್ನೇಹಿತರು ಏನು ಮಾಡಿ ಅಂದರೆ ಸೊ ಬಹುಲೆಕ್ಕವನ್ನು ಚೆನ್ನಾಗಿ ರೂಢಿಸ್ಕೊಡ್ರಿ, ಸರಾಸರಿಗಳ ಮೇಲೆ ಹೆಚ್ಚು ಅವಲಂಬನೆ ಆಗಲಿಕ್ಕೆ ಹೋಗಬೇಡಿ. ಓಕೆನಾ. ಇಷ್ಟು ನಿಮ್ಗೆ ಏನಾಗಿತ್ತಪ್ಪ ಅಂತಂದರೆ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಸರಾಸರಿ, ಮಧ್ಯಾಂಕ ಮತ್ತು ಬಹುಲೆಕ್ಕಗಳನ್ನು ಕಂಡುಹಿಡಿತಕ್ಕಂಥ ಸೂತ್ರಗಳನ್ನು ಹೇಳಿದ್ದೆ. ಇನ್ನು ವಾಸ್ತವ ಸಂಖ್ಯೆಗಳಿಗೆ ಬರೋಣ. ಅಲ್ಲಿ 2 ಅಂಕಕ್ಕೆ ಪ್ರಶ್ನೆ ಬರ್ತದೆ ಸ್ನೇಹಿತರೆ, ಅಭಾಗಲಬ್ಧ ಸಂಖ್ಯೆ ಅಂತ ಸಾಧಿಸೋದು. ಇಲ್ಲಿ 2 + √π ಒಂದು ಅಭಾಗಲಬ್ಧ ಸಂಖ್ಯೆ ಅಂತ ಸಾಧಿಸಿ ಅಂತಿದೆ. ಸೊ ಏನು ಬರೀತೀರಿ, 2 + √π ಒಂದು ಭಾಗಲಬ್ಧ ಸಂಖ್ಯೆ ಆಗಿರಲಿ ಅಂತ ಊಹಿಸೋಣ. 2 + √π = a/2. ಸೊ √π = a/b - 2 ಆಗಿರ್ತದೆ. ಅವಾಗ ಇವೆರಡು ಪೂರ್ಣಾಂಕಗಳಾಗಿರೋದ್ರಿಂದ a - 2b/b ಭಾಗಲಬ್ಧ ಸಂಖ್ಯೆ ಆಗದ. ಸೊ √π ಒಂದು ಅಭಾಗಲಬ್ಧ ಸಂಖ್ಯೆ. ಇದು ಸತ್ಯ ಸಂಗತಿಗೆ ವಿರುದ್ಧವಾಗಿದೆ. ಹಾಗಾದರೆ ವೈರುಧ್ಯಕ್ಕೆ ಎಡೆ ಮಾಡಿಕೊಡ್ತದೆ. ನಮ್ಮ ಊಹೆ ತಪ್ಪು. 2 + √π ಒಂದು ಅಭಾಗಲಬ್ಧ ಸಂಖ್ಯೆ ಆಗದ. ಸೊ ಇನ್ನೊಂದಿದೆ 5 + 3√2. ಇದು ಕೂಡ ನೋಡ್ಕೊಡ್ರಿ. ಇದು ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಲೆಕ್ಕಿತ್ತು. ಇವುಗಳನ್ನು ಬಿಟ್ಟರೆ ನಿಮ್ಗೆ ಏನು ಕೊಡ್ತಾರಪ್ಪ ಅಂದರೆ ಇವೇ ಲೆಕ್ಕಗಳು ನಿಮಗೆ ಬರ್ತವೆ. ಸೊ 2 ಅಥವಾ 3 ಅಂಕಕ್ಕೆ ಡೆಫಿನೆಟ್ ಆಗಿ ಬರ್ತಕ್ಕಂಥ ಪ್ರಶ್ನೆಗಳಾಗಿದ್ದಾವೆ. ಸೊ ಇವುಗಳನ್ನು ನೀವು ಚೆನ್ನಾಗಿ ಕಲ್ತ್ಕೊಂಡ್ರೆ ಸೊ ಒಳ್ಳೆ ಅಂಕಗಳನ್ನು ನಿಮ್ಗೆ ಏನಾಗ್ತಾವಪ್ಪ ಅಂದರೆ ಸಿಗ್ತಾವೆ. ಈಗ ಇನ್ನೊಂದು 2 ಅಂಕಕ್ಕೆ ವಾಸ್ತವ ಸಂಖ್ಯೆಗಳಲ್ಲಿ ಬರ್ತದೆ, ಸಂಖ್ಯೆಗಳನ್ನು ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧಗಳಾಗಿ ಬರೀತಕ್ಕಂಥದ್ದು ಅಂತ. 72ನ ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧವಾಗಿ ಬರೀರಿ ಅಂದಾಗ 72ನ ಅತಿ ಚಿಕ್ಕ ಸಂಖ್ಯೆಯಿಂದ ಭಾಗಿಸ್ತಾ ಹೋಗಬೇಕು. ಸೊ ಅತಿ ಚಿಕ್ಕ ಸಂಖ್ಯೆಯಿಂದ 72ನ್ನು ಭಾಗಿಸಿದಾಗ ಎಷ್ಟು ಬಂತು, 2 × 2 × 2 3 × 3. ಆವಾಗ 2 ಘಾತ 3 3 ಘಾತ 2 ಇಷ್ಟು ನೀವೇನು ಮಾಡಬೇಕು, ಬರೀಬೇಕು. ಸೇಮ್ 240ನ ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧವಾಗಿ ಬರೆದಾಗ 240ನ ಅತಿ ಚಿಕ್ಕ ಸಂಖ್ಯೆಯಿಂದ ಭಾಗಿಸ್ತಾ ಹೋಗಿ ಸೊ ಅವಾಗ ಅಪವರ್ತನಗಳು ಸಿಗ್ತಾವ. 2 ಘಾತ 3 × 3 × 5 ಇದು ಇಲ್ಲೊಂದಿದೆ. ಸೊ ಈಗ 2 ಘಾತ 4 ಅಂತ ಇದು ಬರ್ತದೆ. ಓಕೆನಾ. ಇಷ್ಟು ಇತ್ತು. ಸೊ ಇವುಗಳನ್ನು ಕೂಡ ನೀವೇನು ಮಾಡಿರಿ, ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧಗಳಾಗಿ ಅವುಗಳನ್ನು ಮಾಡ್ತಕ್ಕಂಥ ಲೆಕ್ಕಗಳನ್ನು ಪ್ರಾಕ್ಟೀಸ್ಗಳನ್ನು ಮಾಡಿಕೊಡ್ರಿ. ಇನ್ನು ಬಹುಪದೋಕ್ತಿಗಳಿಗೆ ಹೋಗೋಣ. ಬಹುಪದೋಕ್ತಿಯ ಶೂನ್ಯತೆಗಳನ್ನು ಕಂಡುಹಿಡಿತಕ್ಕಂಥ ಲೆಕ್ಕಗಳಂತ ನಿಮಗೆ ಕೊಡ್ತಾರೆ. ಸೊ ಬಹುಪದೋಕ್ತಿಯ ಶೂನ್ಯತೆಗಳನ್ನು ಕೇಳಿದಾಗ ಸೊ ಲೆಕ್ಕ ಇದೆ. ಸೊ 2 ಮಾರ್ಕ್ಸು. P of x = x² - 2x - 15 ಅದ. ಸೊ 15ಅನ್ನು ಹೇಗೆ ಬರಿಬೋದು, 5 ಮತ್ತು 3 ಉಪಯೋಗಿಸಿ ಬರಿಬೋದು. ಓಕೆ ತಾನೆ. ಸೊ x² + 2x - 15 = 0. x² - 5x - 3x - 15 = 0. ಸೊ x + 5 x + 5 ಅನ್ನು ಕಾಮನ್ ಆಗಿ ತೆಗೆದುಕೊಂಡಾಗ ನಮ್ಗೆ ಏನಾಗ್ತದಪ್ಪ ಅಂದ್ರೆ ಶೂನ್ಯತೆಗಳು -5 ಮತ್ತು 3 ಸಿಗ್ತಾವೆ. ಸೊ ಇಲ್ಲಿ ಸ್ವಲ್ಪ ನೀವು ಈ ಲೆಕ್ಕಗಳ ಅಂಕಿಗಳನ್ನು ಏನು ಮಾಡಬೇಕು, ಅಪವರ್ತನದಲ್ಲಿ ಹೊಡೆದಿರ್ತಕ್ಕದ್ದನ್ನು ಕಲ್ಕೊಡ್ರಿ. ಇನ್ನು ಸೊ ನಿಮಗೆ ಇದೇ ತನಾಗಿರ್ತಕ್ಕಂಥ ಲೆಕ್ಕಗಳನ್ನು ಈ ಡಿಗ್ರಿಗಳ ಮೇಲೆ ಕೇಳ್ತಾರೆ. ಸೊ ಇದು ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕಾನ್ಸೆಪ್ಟ್ ಇತ್ತು. ಇವೆಲ್ಲ ಲೆಕ್ಕಗಳನ್ನು ನೀವು ಬಿಡಿಸ್ಕೊಂಡು ಹೋಗಿ. ಇನ್ನು ಭಾಗಲಬ್ಧ ಮತ್ತು ಶೇಷ ಕಂಡುಹಿಡಿತಕ್ಕಂಥದ್ದಿದೆ. ವೆರಿ ಡೆಡ್ ಈಸಿ ಆಗಿರ್ತಕ್ಕಂಥ ಕ್ವಶನ್. ಅವುಗಳನ್ನು ನೀವೇನು ಮಾಡಬೇಕು, ಭಾಗಿಸೋದು ಗುಣಿಸೋದನ್ನು ಕಲಿತ್ರೆ ಸೊ ಲೆಕ್ಕಗಳು ನಿಮ್ಗೆ ಏನಾಗ್ತವಪ್ಪ ಅಂದ್ರೆ ಪರ್ಫೆಕ್ಟಾಗಿ ಬರ್ತಾವೆ. ಶೂನ್ಯತೆಗಳ ಮೊತ್ತ ಮತ್ತು ಗುಣಲಬ್ಧಗಳನ್ನು ಕಂಡುಹಿಡಿತಕ್ಕಂಥ ಲೆಕ್ಕಗಳಿದ್ದಾವೆ. ಸೂತ್ರ ಬಳಸ್ತಕ್ಕಂಥ ಸೂತ್ರ ನೆನಪಿಟ್ಕೊಡ್ರಿ. ಇವೆರಡು ಸೂತ್ರಗಳು ನಿಮಗೆ ಏನಾಗ್ತವಪ್ಪ ಅಂದರೆ ಶೂನ್ಯತೆಗಳ ಮೊತ್ತ ಮತ್ತು ಗುಣಲಬ್ಧವನ್ನು ಕಲಿಸ್ಕೊಡ್ತಾವೆ. ಸೊ ಆಲ್ರೆಡಿ ಒಂದು ಲೆಕ್ಕ ಮಾಡಿದ್ದಾರೆ. x² - x - 12 ಇದೆ.
ಸೊ ಯಾವ ಥರನಾಗಿ ಮೊತ್ತ ಕಂಡುಹಿಡಿದಿದ್ದಾರೆ ಮತ್ತು ಗುಣಲಬ್ಧ ಕಂಡುಹಿಡಿದಿದ್ದಾರೆ ನೋಡ್ಕೊಡ್ರಿ. -3 ಮತ್ತು 4 ಶೂನ್ಯತೆ ಇದೆ, ಆ ಕೂಡ ಬಹುಪದೋಕ್ತಿ, ಇದು ಕೂಡ ನೋಡ್ಕೊಡ್ರಿ. ಇದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದೇ ಇತ್ತು. ಸೊ ಇವುಗಳನ್ನು ಕೂಡ ನೀವೇನು ಮಾಡಿರಿ ಸ್ನೇಹಿತರೆ, ಪ್ರಾಕ್ಟೀಸ್ಗಳನ್ನು ಮಾಡಿದರೆ ಒಳ್ಳೆಯ ಅಂಕಗಳನ್ನು ಗಳಿಸ್ತೀರಿ. ಇನ್ನು ಸೂತ್ರದ ಸಹಾಯದಿಂದ ವರ್ಗ ಸಮೀಕರಣವನ್ನು ಬಿಡಿಸೋದಂತ ಇದೆ. ಸೊ ನೋಡ್ಕೊಡ್ರಿ, -b ± √b² - 4ac/2a ಇದು ಸೂತ್ರ ವರ್ಗ ಸಮೀಕರಣವನ್ನು ಬಿಡಿಸ್ಲಿಕ್ಕೆ ಇರ್ತಕ್ಕಂಥದ್ದು. ಸೊ ಇದು ಲೆಕ್ಕಗಳನ್ನು ಈ ತರನಾಗಿ ನೀವೇನು ಮಾಡಬೇಕು, ಬಿಡಿಸಬೇಕು. ಸೊ ಇಲ್ಲಿನೂ ಕೂಡ ಹೆಚ್ಚಿನ ಲೆಕ್ಕಗಳನ್ನು ನಾನು ಏನು ಮಾಡಿದ್ದೀನಿ, ಸಮೀಕರಣವನ್ನು ಸೂತ್ರದ ಸಹಾಯದಿಂದ ಬಿಡಿಸಿ ಅಂತ ಕೇಳ್ತಾರಲ್ಲ, ಅವಾಗ ಇಲ್ಲಿ ನೀವೇನು ಮಾಡ್ಬೋದು, ಇದನ್ನು ಬಿಡಿಸ್ತಾ ಹೋಗ್ಬೋದು. ಇನ್ನು ಶೋಧಕಗಳ ಬೆಲೆಗಳನ್ನು ಕಂಡುಹಿಡಿದು ಮೂಲಗಳ ಸ್ವಭಾವವನ್ನು ಕಂಡುಹಿಡಿದು, ಸೊ ಶೋಧಕದ ಬೆಲೆ b² - 4ac 0 ಇದ್ದಾಗ ವಾಸ್ತವ ಮತ್ತು ಸಮ, ಗ್ರೇಟರ್ ದ್ಯಾನ್ ಇದ್ದಾಗ ವಾಸ್ತವ ಮತ್ತು ಭಿನ್ನ, ಸ್ಮಾಲರ್ ದ್ಯಾನ್ ಇದ್ದಾಗ ವಾಸ್ತವ ಮೂಲಗಳು ಇಲ್ಲ ಅಂತಕ್ಕಂಥದ್ದು ಬರ್ತದೆ. ಸೊ ಈ ತರನಾಗಿರ್ತಕ್ಕಂಥ ನೀವೇನು ಮಾಡಬೇಕು, ಲೆಕ್ಕಗಳನ್ನ ಬಿಡಿಸ್ತಕ್ಕಂಥದ್ದು. ಶೋಧಕದ ಬೆಲೆ b² - 4ac ಹಾಕಿ ನೀವೇನು ಮಾಡಬೇಕಾಗ್ತದಪ್ಪ ಅಂದರೆ ಸೂತ್ರಗಳನ್ನ ಬಿಡಿಸ್ಬೇಕಾಗ್ತದೆ. ಅದು ನಿಮಗೆ ನೆನಪಿರಲಿ, ಓಕೆನಾ. ಸೊ ಇಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಲೆಕ್ಕಗಳೇ ಇತ್ತು ಅಂತಕ್ಕಂಥದ್ದನ್ನು ಹೇಳ್ಬೋದು. ಇನ್ನು ನೆಕ್ಸ್ಟ್ ಸ್ನೇಹಿತರೆ ನೋಡೋದಾದರೆ ಇವೆಲ್ಲ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕ್ವಶನ್ ಆನ್ಸರ್ಸ್ ಇದಾವೆ. ಸೊ ಖಂಡಿತವಾಗಿ ನೋಡ್ಕೊಡ್ರಿ. ಸಂಭವನೀಯತೆಯನ್ನು ಕಂಡುಹಿಡಿತಕ್ಕಂಥದ್ದು ಸೂತ್ರ P of A = N of A / NS. ಹೊಟ್ಟೆ ಬಿಟ್ಟು ಬರಕ್ಕೆ ಹೋಗಬೇಡಿ, ಭಾಳ ಈಸಿಯಾಗಿರ್ತಕ್ಕಂಥ ಲೆಕ್ಕಗಳು ಇರ್ತಾವೆ, ಅಲ್ಲೇ ಇರ್ತದೆ, ಅಲ್ಲಿಂದನೇ ನೋಡಿ ಬರೀತಕ್ಕಂಥದ್ದು ಸಂಭವನೀಯತೆ ಲೆಕ್ಕಗಳು. ಸೊ ಆಲ್ರೆಡಿ ಬಿಡಿಸಿದ್ದಾರೆ, ಅದನ್ನು ಸ್ವಲ್ಪ ಸ್ಕ್ರೀನ್ಶಾಟ್ ತೊಗೊಳ್ರಿ. ಈ ಲೆಕ್ಕಗಳನ್ನು ನೀವು ಏನು ಮಾಡಿರಿ, ಮನೆಯಲ್ಲಿ ಪ್ರಾಕ್ಟೀಸ್ ಮಾಡಿಕೊಡ್ರಿ. ಇವೆಲ್ಲ ಸಂಭವನೀಯತೆ ಲೆಕ್ಕಗಳಿದ್ದಾವೆ. ಸೊ ಅಸಂಭವ ಘಟನೆಯ ಸಂಭವನೀಯತೆ 0 ಆಗಿರ್ತದೆ, ಖಚಿತ ಘಟನೆಯ ಸಂಭವನೀಯತೆ 1 ಆಗಿರ್ತದೆ, ಅಸಂಭವ 0, ಖಚಿತ 1, ಇವೆರಡರಲ್ಲಿ ಒಂದಾದರೂ ಕೂಡ ಪ್ರತಿ ಸಲ ಏನು ಮಾಡ್ತಾನಪ್ಪ ಅಂದ್ರೆ ಕೇಳ್ತಾನೆ. ಇನ್ನು ಈ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಮತ್ತು ಕಂಸದ ಉದ್ದವನ್ನು ಕಂಡುಹಿಡಿಯಲಿಕ್ಕೆ ಇರ್ತಕ್ಕಂಥ ಸೂತ್ರ, ಕಂಸದ ಉದ್ದ S ಡಿಗ್ರಿ / 360 ಡಿಗ್ರಿ × 2πr, ಆಮೇಲೆ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಡಿಗ್ರಿ / 360 × πr², ಆಮೇಲೆ ವೃತ್ತ ಚತುರ್ಥಕ ಭಾಗದ ವಿಸ್ತೀರ್ಣ ಡಿಗ್ರಿ / 360 × πr² ಅಂತಕ್ಕಂಥದ್ದು ಬರ್ತದೆ. ಸೊ ಈ ಲೆಕ್ಕಗಳನ್ನು ನೀವೇನು ಮಾಡಬೇಕು, ಕಂಸದ ಉದ್ದಗಳನ್ನು, ಕ್ರಮಿಸಿದ ವಿಸ್ತೀರ್ಣಗಳನ್ನು ಕಂಡುಹಿಡಬೇಕಾದ್ರೆ ಈ ಸೂತ್ರಗಳನ್ನು ನೀವೇನು ಮಾಡಬೇಕಾಗ್ತದೆ, ಹಾಕಬೇಕಾಗ್ತದೆ. ಇದು ಕೂಡ ಇಂಪಾರ್ಟೆಂಟ್. ಇವೆಲ್ಲ ಲೆಕ್ಕಗಳನ್ನು ನಿಮಗೆ ಕೊಟ್ಟಿದ್ದೀವಿ. ಸೊ ಇದನ್ನು ಕೂಡ ನೀವು ಏನು ಮಾಡ್ರಪ್ಪ ಅಂದರೆ ಪ್ರಾಕ್ಟೀಸ್ಗಳನ್ನು ಮಾಡಿಕೊಡ್ರಿ. ಇನ್ನು ಘನಾಕೃತಿಯ ಪಾರ್ಶ್ವ ಮತ್ತು ಪೂರ್ಣ ಮೇಲ್ಮೈ ವಿಸ್ತೀರ್ಣಗಳದು 1 ಅಂಕ ಅಂತರೂ ಕೂಡ ಡೆಫಿನೆಟ್ ಆಗಿ ನಿಮಗೆ 1 ಮಾರ್ಕ್ಸು MCQ ಅಲ್ಲಾದರೂ ಬರ್ತದೆ ಅಥವಾ 1 ಮಾರ್ಕಲ್ಲಾದರೂ ಬರ್ತದೆ. ಇದು ಸ್ಕ್ರೀನ್ಶಾಟ್ ಆದರೂ ತೊಗೊಳ್ರಿ, ಬೈಪಟ್ ಆದರೂ ಹಾಕ್ಕೊಡ್ರಿ. ಸಿಲಿಂಡರ್ನ ವಕ್ರ ಮೇಲ್ಮೈ ವಿಸ್ತೀರ್ಣ, ಪೂರ್ಣ ಮೇಲ್ಮೈ ವಿಸ್ತೀರ್ಣ, ಘನಫಲ, ಆಮೇಲೆ ಲಾಸ್ಟ್ 4 ಅಥವಾ 5 ಮಾರ್ಕ್ಸಿಗೆ ಲೆಕ್ಕ ಇರ್ತದೆ. ಅವಾಗೂ ಇವೇ ಡಾಟಾಗಳನ್ನು ನೀವು ಏನು ಮಾಡಬೇಕು, ಫಾರ್ಮುಲಾಗಳನ್ನು ಉಪಯೋಗ ಮಾಡಿ ಮಾಡಬೇಕಿರ್ತದೆ. ಸೊ ಇದು ಕೂಡ ನೀವೇನು ಮಾಡಬೇಕು, ಬಹೈಟ್ ಮಾಡಿಕೊಂಡು ಒಳ್ಳೆಯ ಅಂಕಗಳನ್ನು ಗಳಿಸಬೇಕು. ಅದರ ಮೇಲೆ ಯಾವ ಥರನಾಗಿ ಸಿಂಪಲ್ ಲೆಕ್ಕಗಳನ್ನು ಕೇಳಿದಾರೆ ಅದನ್ನು ನೋಡ್ಕೊಡ್ರಿ. ಸೊ ಅದು ಕೂಡ ನಿಮಗೆ ಒಳ್ಳೆಯ ಅಂಕಗಳನ್ನು, ಪಾಸಿಂಗ್ ಮಾರ್ಕ್ಸ್ಗಳನ್ನು ನಿಮಗೆ ತಂದು ಕೊಡ್ತದೆ. ಲಾಸ್ಟ್ ಟ್ರಿಗ್ನೋಮೆಟ್ರಿಗೆ ಬರ್ತೀನಿ. ಸೊ ಟ್ರಿಗ್ನೋಮೆಟ್ರಿಯಲ್ಲಿ ಇರ್ತಕ್ಕಂಥದ್ದು ಏನಪ್ಪ ಅಂದರೆ ದತ್ತಾಂಶಗಳ ಬೆಲೆಗಳನ್ನು ಕಂಡುಹಿಡಬೇಕು. ಇವೆಲ್ಲ ಪೂರಕ ಕೋನಗಳು ಗೊತ್ತಿರಬೇಕು. ಆಮೇಲೆ ಈ ಪೂರಕ ಕೋನಗಳು ಹೇಗಿರ್ತವೆ ಅನ್ನೋದು ಇದು ಗೊತ್ತಿರಲಿ. ಯಾವ ಒಂದು ಇದ್ರ ಡಿಗ್ರಿ ಕೋನ ಬೆಲೆ ಎಷ್ಟಿದೆ ಅನ್ನೋದು ಇದು ಕೂಡ ನಿಮಗೆ ಗೊತ್ತಿರಲಿ. ಇದೆಲ್ಲ ಡಾಟಾ ಗೊತ್ತಿದ್ರೆ ಸೊ ಮಾತ್ರ ನೀವೇನು ಮಾಡ್ಬೋದು, ಟ್ರಿಗ್ನೋಮೆಟ್ರಿಯಲ್ಲಿ ಲೆಕ್ಕಗಳನ್ನು ಬಿಡಿಸೋದನ್ನು ಕಲ್ಕೋತೀವಿ ನೋಡ್ರಿ. ಸೊ ಇದು ಕೂಡ ಇದ್ರದ್ದು ಬೆಲೆಗಳನ್ನು ನೋಡ್ಕೊಡ್ರಿ. ಸೊ ಆಲ್ರೆಡಿ ನಾನೆಲ್ಲ ಕೊಟ್ಟಿದ್ದೀನಿ. ಸೊ ಅದು ಕೂಡ ವೆರಿ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಇತ್ತು. ಟ್ರಿಗ್ನೋಮೆಟ್ರಿಯಲ್ಲಿ ಭಾಳಷ್ಟು ರೀತಿಯಾಗಿರ್ತಕ್ಕಂಥ ನಿಮಗೆ ಅಂಕಗಳನ್ನು ಸಿಗ್ತವೆ. ಇನ್ನು ಪ್ರಮೇಯ ನೋಡೋಣ. ಬಾಹ್ಯ ಬಿಂದುವಿನಿಂದ ವೃತ್ತಕ್ಕಾದ ಸ್ಪರ್ಶಕಗಳ ಉದ್ದ ಸಮ. ಸೊ ಆಲ್ರೆಡಿ ಇದನ್ನು ಕೊಟ್ಟಿದ್ದೀನಿ. ಸೊ ಚೆನ್ನಾಗಿ ಅವುಗಳನ್ನು ಸಹಿತ ನೋಡ್ಕೊಡ್ರಿ. ವೆರಿ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕ್ವಶನ್ಸು. ಸೊ ಇದು ಪ್ರಮೇಯ ಇತ್ತು. ಇದು ವೃತ್ತದ ಮೇಲೆ ಇರ್ತಕ್ಕಂಥ ಪ್ರಮೇಯ. ಇನ್ನು ವೃತ್ತದ ಮೇಲೆ ಯಾವುದೇ ಬಿಂದುವಿನಲ್ಲಿ ಎಳೆದ ಸ್ಪರ್ಶಕ, ಸ್ಪರ್ಶ ಬಿಂದುವಿನಲ್ಲಿ ಎಳೆದ ತ್ರಿಜ್ಯಕ್ಕೇನೆ ಲಂಬ ಅಂತ. ಇದು ಎರಡರಲ್ಲಿ ಒಂದಂತ ಕೂಡ ನಿಮಗೆ ಫಿಕ್ಸ್ ಆಗಿ ಏನು ಮಾಡ್ತಾರಪ್ಪ ಅಂದರೆ ಕೇಳ್ತಾರೆ. ಸೊ ಎರಡಕ್ಕೆರಡು ಬೈಹೈಟ್ ಮಾಡಿಕೊಡ್ರಿ. ಸೊ ಬೈಪಟ್ ಮಾಡಿ ಖಂಡಿತವಾಗಿ ನಿಮ್ಗೆ ಏನು ಮಾಡ್ತಾರೋ ಅಂಕಗಳನ್ನು ಕೊಡ್ತಾರೆ. ಥೇಲ್ಸನ ಪ್ರಮೇಯಕ್ಕೆ ಬರ್ತೀನಿ. ಥೇಲ್ಸನ ಮೂಲ ಸಮಾನುಪಾತತೆಯ ಪ್ರಮೇಯ ಬರೀಲಿಕ್ಕೂ ಕೇಳ್ತಾರೆ. ತ್ರಿಭುಜದ 2 ಬಾಹುಗಳನ್ನು 2 ವಿಭಿನ್ನ ಬಿಂದುಗಳಲ್ಲಿ ಛೇದಿಸುವಂತೆ ಒಂದು ಬಾಹುವಿಗೆ ಸಮಾಂತರವಾಗಿ ಎಳೆದ ಸರಳ ರೇಖೆ ಉಳಿದೆರಡು ಬಾಹುಗಳನ್ನು ಸಮಾನುಪಾತದಲ್ಲಿ ವಿಭಾಗಿಸ್ತದೆ ಅನ್ನೋದೇ ಥೇಲ್ಸನ ಪ್ರಮೇಯ ಇರುತ್ತದೆ. ಸೊ ಇವೆಲ್ಲವುಗಳು ಕೂಡ ಥೇಲ್ಸನ ಪ್ರಮೇಯವನ್ನು ನಿರೂಪಿಸ್ತಕ್ಕಂಥ ಅಂಶಗಳಿತ್ತು. ಇದನ್ನು ನೋಡ್ಕೊಡ್ರಿ. ಇನ್ನು ಕೋಕೋ ನಿರ್ಧಾರಕ ಗುಣ ಪ್ರಮೇಯ ಅದರದ್ದು ವ್ಯಾಖ್ಯೆ ಇದೆ. ಸೊ ಅದು ಕೂಡ ನಿಮಗೆ ಭಾಳ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಲೆಕ್ಕಗಳನ್ನು ತಂದು ಕೊಡ್ತಕ್ಕಂಥದ್ದು. ಸಮರೂಪ ತ್ರಿಭುಜಗಳ ವಿಸ್ತೀರ್ಣಗಳ ಪ್ರಮೇಯ, ಇಟ್ಸ್ ಅ ವೆರಿ ಇಂಪಾರ್ಟೆಂಟ್. ಸೊ ಇದನ್ನು ಕೂಡ ನೀವು ಚೆನ್ನಾಗಿ ಏನು ಮಾಡಿರಪ್ಪ ಅಂತಂದರೆ ಪ್ರಾಕ್ಟೀಸ್